Okay, folks, we completed the water activities. Now we are geared up and going back home. So we'll ask Nag Prasad now, okay, his opinion. ನಾವು ಇವತ್ತು ಇದಕ್ಕೆ ಹೋಗಿದ್ದೇವೆ ಯಾವುದಕ್ಕೆ ಕಯಾಕಿಂಗ್ ಮತ್ತು ಬೋಟಿಂಗ್. ಇಟ್ಸ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ನೀವು ಸ್ವಲ್ಪ ಕಪ್ಪಗೆ ಬರ್ತಿದ್ದೀರಾ, ಅವರು ಹುಡುಗಿಯರು ನೋಡಿದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ನೀವು ಬಿಸಿಲಲ್ಲಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಎಸ್, ಅಷ್ಟೇ. ತುಂಬ ಆಸಮ್ ಎಕ್ಸ್ಪೀರಿಯನ್ಸು. ನಾನು ಇವತ್ತು ಥರ್ಡ್ ಟೈಮ್ ಹೋಗ್ತಿದ್ದೇನೆ. ಎಲ್ಲಿಗೆ? ಕಯಾಕಿಂಗ್ ಮತ್ತು ಬೋಟಿಂಗ್ಗೆ. ಥರ್ಡ್ ಟೈಮಾ ನೀವು ಬಂದಿರೋದು? ದೊಡ್ಡ ಪುಂಗುದು ಮಾರೆ. ನಾವು ತುಂಬ ಸಲ ಹೋಗಿದ್ದೇವೆ. ನಾನು ಆ್ಯಕ್ಚುಲಿ ಮಂಗಳೂರಲ್ಲಿ ಹೋಗಿದ್ದೇನೆ, ಮತ್ತೆ ಇಲ್ಲಿ ಹೋಗಿದ್ದೇವೆ, ಗೊತ್ತಿಲ್ಲ, ಎಲ್ಲ ಹೋಗಿದ್ದೇವೆ, ಒಂದು 2-3 ಕಡೆ ಹೋಗಿದ್ದೇವೆ. ಸೊ ದಿಸ್ ಇಸ್ ದ ಥರ್ಡ್ ಆರ್ ಫೋರ್ತ್ ಟೈಮ್ ಐ ಗೆಸ್. ಸೊ ನಾವು ಕಯಾಕಿಂಗ್ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಕ್ಚುಲಿ ರಾಫ್ಟಿಂಗ್ ಮಾಡಬೇಕಂತ ಇತ್ತು. ಸೊ ನಾವು ಸ್ವಲ್ಪ ಟಯರ್ಡ್ ಆಗಿದ್ದೇವೆ. ಸೊ ನಮ್ಮ ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತಲ್ಲ, ಸೊ ಹಾಗಾಗಿ ನೀವೆಂತಷ್ಟ ಹಾಗಾಗಿ ನಾವು ರಾಫ್ಟಿಂಗ್ ಅಂತ ನೆಕ್ಸ್ಟ್ ಟೈಮ್ ಮೂವ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು. ಓಕೆ ಫೋಕ್ಸ್. ಮತ್ತೆ ಬಿಳಿ ಇದೆ ನಾಗ್ ಪ್ರಸಾದ್, ನಮ್ಮ ಹುಡುಗ ಎಲ್ಲ ಲ್ಯೂಬ್ ಮಾಡ್ತಿದ್ದಾನೆ. ಲ್ಯೂಬಲ್ ಆಯ್ತಾ? ಲ್ಯೂಬ್ ಆಯ್ತು. ನಿಮಗೆ ಲೂಪ್ ಮಾಡ್ಕೊಬೇಕಾ? ಅವರಿಗೆ ಬೇಕಾಯ್ತು, ಅವ್ರು ಲೂಪ್ ಮಾಡ್ಕೊತಾರೆ ತಗೊಳ್ಳಿ. ಬೇಡ. ಓಕೆ ಫೋಕ್ಸ್, ಸೊ ಲೀವಿಂಗ್ ದಿಸ್ ಪ್ಲೇಸ್ ಆ್ಯಂಡ್ ಗೋಯಿಂಗ್ ಟುವರ್ಡ್ಸ್ ಕೈಗಾ. ಒಂದು ಕೈಗಾದಲ್ಲಿ ಒಂದು ವ್ಯೂ ಪಾಯಿಂಟಲ್ಲಿ ಕೈಗಾನ ನೋಡಿ ಮತ್ತೆ ಮನೆ ಕಡೆ ಹೋಗುವ. ಸೊ ಈಗ ನಾವು ತಗೊಳ್ತಿರುವ ರೂಟು, ಈಗ ಕೈಗ ಇದರ ಮೇಲೆಲ್ಲ ಹೋಗಿ ಯಲ್ಲಾಪುರ ಘಾಟ್ ಇದೆ. ಕ್ರೇಜಿ ಅಂದ್ರೆ ಕ್ರೇಜಿ ರೋಡ್ ಆಯ್ತಾ. ಕ್ರೇಜಿ ಎಲ್ಲ ಫಾರೆಸ್ಟ್ ಇದಲ್ಲ, ಎಂತೆಲ್ಲ ಫುಲ್ಲ. ದಿಸ್ ಬಿಲಾಂಗ್ಸ್ ಟು ಅನ್ಶಿ ಟೈಗರ್ ರಿಸರ್ವ್ ಅನ್ಸುತ್ತೆ, ಅಥವಾ ಅನ್ಶಿ ನ್ಯಾಷನಲ್ ಪಾರ್ಕ್ ಸಮಥಿಂಗ್ ಆ ಥರನೇ ಇದೆ. ನಿನ್ನೆ ಕೂಗಾಡಿ ಕಿರ್ಚಾಡಿ ಆಟಾಡಿ ನೀರಲ್ಲ ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ ಈಗ. ಓಕೆ, ನಮಗೆ ಊಟ ಮಾಡಬೇಕು ಆ್ಯಕ್ಚುಲಿ. ಸೊ ಪ್ಯಾರಲಲ್ಲಿ ನಾನು ಹೋಟೆಲ್ನು ಹುಡುಕ್ತಿದ್ದೇನೆ. ಹನಿ ಪಾರ್ಕ್. ಓಕೆ ಫೋಕ್ಸ್, ಊಟ ಮಾಡಿ ಮತ್ತೆ ಹೊರಟಿದ್ದೇವೆ ಕೈಗಾ ವ್ಯೂ ಪಾಯಿಂಟ್ ಕಡೆಗೆ ನಮ್ಮ ಪಯಣ. ಈಗ ಆ್ಯಕ್ಚುಲಿ ನಾನಲ್ಲಿ ಹಿಂದೆ ಒಂದು ಅಂಶಿ ಟೈಗರ್ ರಿಸರ್ವ್ ಏನೋ ಅಂದೆ, ಅಂಶಿ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ಏನೋ ಇದೆ, ಬಟ್ ಅದಲ್ಲ, ಮತ್ತೆ ಮುಂದೆ ಇದೆ ಅದು ಆ್ಯಕ್ಚುಲಿ. ಸೊ ಈಗ ನಾವು ಊಟ ಮಾಡಿದ್ವಲ್ಲ, ದಿಸ್ ಈಸ್ ಪ್ಲೇಸ್ ಜೋಯಿಡಾ. ತುಂಬ ಚಿಕ್ಕ ಪ್ಲೇಸ್ ಮಾತ್ರ. ನನ್ನ ಅಭಿಪ್ರಾಯ ಹೇಗಿತ್ತಂದರೆ ಇಟ್ಸ್ ಅ ಬಿಗ್ ಸಿಟಿ ಮೇ ಬಿ, ಆಮೇಲೆ ಸಣ್ಣ ಟೌನ್ ಥರ ಇರ್ಬೋದು ಅಂತ. ಇಲ್ಲ, ತುಂಬ ಚಿಕ್ಕದಿದು. ಮೋಡ ಆಗಿದೆ, ಬಿಸಿಲೆಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಅಷ್ಟು ಸೆಕೆ ಇಲ್ಲ. ಚಾರ್ಜ್ ಹಾಕಬೇಕಿತ್ತಲ್ಲ, ನಂದು ಮೇನ್ ಡಿವೈಸಲ್ಲೂ ಚಾರ್ಜ್ ಕಡಿಮೆ ಇದೆ. ಈಗ ತೊಂದರೆ ಇಲ್ಲ. ನಾನೆಂತ ಮಾಡಿದೆ ಗೊತ್ತಾ, ಎಷ್ಟು ದಿವಸ ನನಗೆ ಈ C2C ಇದೆಯಲ್ಲ, ನಾನು ಐ ಥಿಂಕ್ ಒಂದು ವೈದಿಕ್ದು ಸ್ಯಾಮ್ಸಂಗ್ದು ಯೂಸ್ ಮಾಡ್ತಾಯಿದ್ದೆ, ಇದರೊಳಗೆ ಪಾಸ್ ಆಗೋದಿಲ್ಲ ಅದು. ನಾನೇನು ಮಾಡಿದೆ, ನಾನು ಮಾತಾಡ್ತಾ ನಾನಿದು ಬೋಟಿಂದು ತರಿಸಿದ್ದೆ ಕೇಬಲ್. ಈ ಬೋಟಿನ ಕೇಬಲ್ ಇದರೊಳಗೆ ನೀಟಾಗಿ ಪಾಸ್ ಆಗುತ್ತೆ. ಯಾರಿಗಾದರೂ ಇಷ್ಟು ಫೇಸ್ ಆಗ್ತಾಯಿದ್ರೆ ಜಸ್ಟ್ ಡ್ರಾಪ್ ಮೀ ಇನ್ ದ ಕಮೆಂಟ್, ಐ ವಿಲ್ ಸೆಂಡ್ ಯು ದ ಲಿಂಕ್ ಟು ಪರ್ಚೇಸ್ ದಿಸ್. ಯಾಕಂದರೆ ನನಗೆ ಭಾರಿ ಸಮಸ್ಯೆ ಆಗಿದೆ. ನ್ಯಾವಿಗೇಷನ್ ತೆಗೆದು ಪಾಕೆಟಲ್ಲಿ ಹಾಕಿ ಚಾರ್ಜ್ ಮಾಡಬೇಕು. ಅಷ್ಟೊತ್ತವರೆಗೆ ನಾನು ಟ್ರಿಪಲ್ ಡ್ಯಾಶ್ ನ್ಯಾವಿಗೇಷನ್ ಯೂಸ್ ಮಾಡ್ತಾ ಇರ್ತಿದ್ದೆ. ದಟ್ಸ್ ಆಲ್ಸೋ ಫೈನ್, ನಾಟ್ ಅ ಇಶ್ಯೂ. ಬಟ್ ಇದು ವಯಸ್ಸಲ್ಲಿ ಹಾಕಿದ್ರೆ ಸೆಕೆ ಆಗುತ್ತೆ.
ಟೈಗರ್ ರಿಸರ್ವ್ ಒಳ್ಳೆ ವೈಬ್ ಬರ್ತಾ ಇದೆ ಈಗ. ಸ್ವಲ್ಪ ಕಾಡು ಡೆನ್ಸ್ ಇದೆ ಇಲ್ಲಿ ಒಳಗಡೆ ನೋಡಿ. ಇಲ್ಲಿ ಯಾರ್ದೋ ಮನೆಗೆ ಹೋಗೋ ದಾರಿ ಸಮೇತ ಇದೆ. ಇನ್ನು ಪ್ರಾಪರಾಗಿ ಸ್ಟಾರ್ಟ್ ಆಗಿಲ್ಲ ಅದನ್ನು. ಇಲ್ಲಿ ಒಂದು ರಸ್ತೆ ಹಾಳಿದೆ, ಆಗೀಗಲ್ಲ ಮಾತ್ರ ಆಯಿತಾ, ನೆಕ್ಸ್ಟ್ ಲೆವೆಲ್ ಹಾಳಿದೆ. ಏನೋ ಇದ್ದಾಗಿದೆ ವ್ಯೂ ಪಾಯಿಂಟು ನಡೆಸಿ. ಏನು ಕಾಣೋದು ಗುರು ಇಲ್ಲಿ? ಟೈಗರ್ ರಿಸರ್ವ್, ಇದು ಫಾರೆಸ್ಟ್ ಕಾಣುತ್ತೆ ಅಷ್ಟು ಅಂತ. ಇಲ್ಲಿಂದ ಅಣಶಿ ಘಟ್ಟ ಆರಂಭ. ಘಟ್ಟ ಅಂದರೆ ಅಂತ ಘಟ್ಟನೇ, ಘಟ್ಟ ಅಂದರೆ ಅಂತ ನನಗೂ ಗೊತ್ತಿಲ್ಲ ಇಂಗ್ಲೀಷಲ್ಲಿ. ಅಣಶಿ ಘಟ್ಟ, ಅಣಶಿ ಘಾಟ್ 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 ರೋಡ್ ಅಣಶಿ. ಶೇಟ್ ವಾಪಸ್ ಡಕೋಟಾ ರೋಡ್ ಬಂದಿದೆ. ಶಾ 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 ಶಾ. ಮತ್ತೆ ಬಂತು. ಕ್ರೇಜ್ ಇದೆ ಕಾಡು, ಕಾಡು ಕ್ರೇಜ್ ಇದೆ ಅಂದೆ. ಮಳೆಗಾಲದಲ್ಲಿ ಮಾತ್ರ ಈ ಪ್ಲೇಸ್ ಹೆವನ್, ಮಾತ್ರ ಹೆವನ್. ಹೆಂಗಿದೆ ಗೊತ್ತಾ ಆ ಕಡೆ ವ್ಯಾಲಿ, ಬಟ್ ಅಂದಾಜು ಮಾಡ್ಬೋದು. ತೋರ್ಸೋಕ್ಕೆ ಕಾರಣ ಅಂತ ತೋರಿಸೋವಾಗೇ ಇಲ್ಲ. ಈಗ ನಾವು ಕಣ್ಣಲ್ಲಿ ಅಂದಾಜು ಮಾಡಿದರೆ ಕಾಣುತ್ತೆ ನೋಡಿ ಅಲ್ಲಿ ಹೇಗಿದೆ ಅಂದ್ಕೊಂಡು. ಈ ಕ್ಯಾಮ್ರಾ ಅದಕ್ಕೆ ಜಸ್ಟಿಫೈ ಮಾಡೋದಿಲ್ಲ. ಹತ್ರ 9 ಆಯ್ತೇನೋ, 9 ಕಿಲೋಮೀಟ್ರ್ ಹಿಡಿದ್ರೆ ಆಯ್ತು. ಅಂದು ಮಿರರ್ ಲೂಸ್ ಆಯ್ತಾ ಅಂತಮ್ಮ ರಶಿ ಹೊಂಡಕ್ಕೆ ಹಾರಿ ಹಾರಿ ಹಾರಿ. The one thing what I feel is ಎಂತಾಯ್ತು ಕಟ್ 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 ಅಂತಿದೆ. ಓಕೆ, ಒನ್ ಥಿಂಗ್ ವಾಟ್ ಐ ಫೀಲ್ ಇಸ್, ನೀವು ಎಲ್ಲೋ ಗ್ರೂಪಲ್ಲಿ ನಾನು ಹೋಗ್ತಾ ಇದ್ದರೆ ನಾವು ಎದುರುಗಡೆ ಹೋಗ್ತಿರೋ ನಮ್ಮ ಟೀಮ್ ಮೆಂಬರ್ ಅಂತ ಅವನೇ ಕಾಣ್ತಿರೋದಲ್ಲ, ಅವನ್ನ ಪಾಯಿಂಟ್ ಮಾಡಿ ಇಟ್ಕೊಂಡು ಹೋಗೋದಲ್ಲ. ವಿ ನೀಡ್ ಟು ಥಿಂಕ್ ಆ್ಯಸ್ ಈಸ್ ಅನ್ನೋನ್ ಗೈ. ಆಗ ಹೋದರೆ ಇಟ್ ವಿಲ್ ಬಿ ಸೇಫ್. ಅವ್ರನ್ನೇ ಪಾಯಿಂಟ್ ಮಾಡ್ಕೊತ ಹೋದರೆ ತಗೊಂಡೋಗಿ ಒಂದು ಸಲ ಜುಪ್ತೇವೆ ಅವರಿಗೆ. ನನಗೊಂದ್ಸಲ ಆಗಿದೆ ಹಾಗೆ, ಅದಕ್ಕೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಅದು. ಸೊ ನಾವೀಗೊಂದು ಡೈವರ್ಷನ್ ತೊಗೊಂಡ್ವಿ ಕಾರವಾರ ರೋಡಿಂದ ಈ ಕಡೆ ಕದ್ರಾ ಡ್ಯಾಮ್ ಸೈಡಿಗೆ ಹೋಗೋಕ್ಕೆ. ಸೊ ನಾವು ಆ್ಯಕ್ಚುಲಿ ನಮ್ಮ ಪ್ರಕಾರ ಎಲ್ಲ ಎಣಸಣ್ಣಂಗೆ ಹೋದರೆ ನಾವು ಡ್ಯಾಮಿನ ಕೆಳಗಡೆಯಿಂದ ಪಾಸ್ ಆಗ್ತೇವೆ. ಈಗ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಈಗ ಅಟ್ ಎನಿ ಮೂಮೆಂಟ್ ನಮಗೆ ಡ್ಯಾಮ್ ನೋಡಬಹುದು ಆಯಿತಾ.
ದಿಸ್ ಈಸ್ ಕದ್ರಾ ಡ್ಯಾಮ್. ಓಕೆ, ವ್ಯೂ ಕಾಂತಂದರೆ ಇಟ್ಸ್ ಅ ಕದ್ರಾ ಡ್ಯಾಮ್. ಕಾಳಿ ರಿವರಿಗೆ ಕಟ್ಟಿರೋದು. ಈಗ ಮುಂದೆ ಹೋಗೋದಿಲ್ಲ. ಕೈಗ ಹೀಗೆ ತೆಗಿಬೇಕಂತ ಇದೆ ರೋಡು. ಅದನ್ನು ಬಂದ್ ಮಾಡಿದ್ದಾರೆ. ಸೊ ಆ ರೋಡ್ ಬಂದಾಗಿದೆ, ಮೇಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಂ, ಓಕೆ ಓಕೆ, ಅದು ಮೇಲ್ಗಡೆ ಡ್ಯಾಮಿನ ಮೇಲ್ಗಡೆಯಿಂದ ತೋರಿಸ್ತಾ ಇತ್ತು, ಇದೀಗ ಕೆಳಗಡೆಯಿಂದ ತೋರಿಸುತ್ತೆ. ದಟ್ಸ್ ಕರೆಕ್ಟ್. ಆ್ಯಕ್ಚುಲಿ ಈ ರೋಡೇ ತೆಗಿಬೇಕು ನಮಗೆ, ಅದು ರಾಂಗ್ ರೋಡೇ ತೋರಿಸಿತ್ತು. ಸೊ ಒಂದೆಂತಂದರೆ ಡ್ಯಾಮಿನ ಮೇಲ್ಗಡೆ ರಸ್ತೆ ಹೋಗುತ್ತೆ. ಮೊದಲೆಲ್ಲ ಓಪನ್ ಇತ್ತ ಅಂತ, ಈಗ ಇಟ್ ಇಸ್ ಕ್ಲೋಸ್ಡ್ ನಾವು. ದಟ್ಸ್ ಫೈನ್. ನನಗೆ ನಾನು ನೋಡಿರೋ ಪ್ರಕಾರ ಕೆಳಗಡೆಯಿಂದನೇ ಹೋಗುತ್ತೆ, ಮೇಲಿಂದ ಹೋಗ್ತಾ ಇಲ್ಲ. ಸಿ ದಿಸ್ ಇಸ್ ಅ ಡ್ಯಾಮ್. ಆ್ಯಕ್ಚುಲಿ ಅಲ್ಲಿ ಗೋಡೆಗಳು ಕಾಣ್ತಾ ಇದೆ ನೋಡಿ. ದಟ್ಸ್ ಡ್ಯಾಮ್, ದಟ್ಸ್ ಡ್ಯಾಮ್. ಸೊ ಆ್ಯಕ್ಚುಲಿ ಮೇಲೆ ಬಿಟ್ಟಿದ್ದೆ, ಅದ್ರ ಮೇಲೆ ಹೋಗ್ತಿತ್ತು, ಪಕ್ಕ ಬಿಡೋದಿಲ್ಲ ಅದು. ದಟ್ಸ್ ಎಲೆಕ್ಟ್ರಿಕ್ ಪವರ್ ಜನ್ರೇಷನ್ ಮಾಡ್ತಾರೆ ಇಲ್ಲಿ. ಯಾರದಿದು, ಯಾವುದಿದು ಕಾಣೋದಿಲ್ಲಲ್ಲ. ಕರ್ನಾಟಕ ವಿದ್ಯುತ್ ನಿಗಮ. ಸಿ 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 ದಿಸ್ ಈಸ್ ವಾಟ್ ಐ ವಾಂಟೆಡ್. ದಿಸ್ ಈಸ್ ಫಾರ್ ವಾಟ್ ಐ ವಾಂಟ್ ಟು ಕಮ್. ಕ್ರೇಜಿ 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 ಕ್ರೇಜಿ. ನೋಡಿ ಹೆಂಗಿದೆ ಅಂತ. ದಿಸ್ ಇಸ್ ಕ್ರೇಜಿ ರೈಟ್. ಚೂರು ಮುಂದೆ ನಿಲ್ಸ, ಇಲ್ಲಿ ನಿಲ್ಸ, ಒಂದು ಫೋಟೋ ಹೊಡೆಯೋ. ಚೆಂದ ಮಾಡಿ ನಿಲ್ಲಿಸಿ ಗಾಡಿಗಳನ್ನ, ಚೆಂದ ಮಾಡಿ ನಿಲ್ಲಿಸಿ. ಏಯ್ ಅಣ್ಣ, ವಾಟ್ ಅ ಕ್ರೇಜಿ ಪ್ಲೇಸ್ ಗೈಸ್, ಕ್ರೇಜಿ ಪ್ಲೇಸ್. ರಿವರಿಗೆ ನೀರು ಬಿಡ್ತಾ ಇದ್ದಾರೆ ಆದರೂ ನೋಡಿ, ಅಂದ್ರೆ ಒಳ್ಳೆ ನೀರಿದೆ ಅಂತ ಆಯ್ತು ಮೇಲೆ. ಅಸ್ಕೋ CISF ಯೂನಿಟ್ ಕೈಗ. ಈ ರಸ್ತೆ ಫುಲ್ ಡ್ಯಾಮಿನ ಸುತ್ತ ಬಾರ್ಡ್ರಲ್ಲಿ ಹೋಗ್ತಾ ಇದೆ. ಒಳ್ಳೆ ಒಳ್ಳೆ ಗೌಸ್, ನೆಕ್ಸ್ಟ್ ಲೆವೆಲ್ ಗೌಸ್ ಇದೆ ಇಲ್ಲಿ. ಕೈಲಿಂದ ಇದೆ 8 ಕಿಲೋಮೀಟರ್. ಕೈಗ ಇಸ್ ಫೇಮಸ್ ಫಾರ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನಮ್ಮ ಕರ್ನಾಟಕದಲ್ಲಿರುವ ಒಂದೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರೋದು ಕೈಗಾದಲ್ಲಿ. ಓಕೆ, we need to take right from here. ಯಲ್ಲಾಪುರ ಕೈಗ. ಓಕೆ, ಸೊ ವಿ ಟುಕ್ ಸಮ್ ಆಫ್ ಬಿಟ್ ರೋಡ್. ಇದು ಹೋಗಿ ಯಲ್ಲಾಪುರಕ್ಕೆ ಜಾಯಿನ್ ಮಾಡಿಸತ್ತೆ. ಬಟ್ ಆನ್ ದಿ ವೇ ನಮಗೊಂದು ಕೈಗದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಂದ ದೂರದಿಂದ ಕೈಗ ನೋಡಿ ಹೋಗೋಕೆ. ಅದಕ್ಕೆಲ್ಲ ಪರ್ಮಿಷನ್ ಬೇಕನ್ಸುತ್ತೆ ಹತ್ರ ಹೋಗಲಿಕ್ಕೆ, ಟೌನ್ಶಿಪ್ ಅದರ ಹತ್ರ ಹೋಗಲಿಕ್ಕೆ. ವಿ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್ ಆಲ್ಸೋ ನಾವು. ಹೋದರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಕಾಣಕ್ಕೆ ಹೋಗ್ಬೇಕು, ಅದ್ರ ಹತ್ರದವರೆಗೂ. ಇಲ್ಲ ಅಂದರೆ ಸೋಗ್ದಿರಬೇಕು. ಕ್ರೇಜಿ ಇದೆ ಪ್ಲೇಸ್ ಇದು. ನನ್ನ ಕ್ಯಾಮ್ರಾ ಆಫ್ ಮಾಡೋಕ್ಕೋದೆ, ಐ ಫೀಲ್ ಲೈಕ್ ಇಟ್ಸ್ ನೈಸ್. ಎಲ್ಲ ಎಲೆ ಉದುರುವ ಕಾಡುಗಳು. ಎಲೆ ಉದುರುವ ಅಲ್ಲ, ನಿತ್ಯ ಹರಿದ್ವರ್ಣ ಕಾಡುಗಳು ಇದರಿಂದಲ್ಲ. ಈಗ ಎಲೆ ಉದುರ್ಕಂತಿದೆ ಅಷ್ಟೆ. ಓಹ್,
ಇರೋಕ್ಕಿಂತ ಬೆಸ್ಟ್ ಕಾಡುಗಳಲ್ಲಿ ಇದೆ ಬೆಸ್ಟ್ ಇದೆ. ಈಗ ಅರಣ್ಯ ಪ್ರದೇಶ. ಬ್ಯೂಟಿಫುಲ್ ಮ್ಯಾನ್, ಬ್ಯೂಟಿಫುಲ್ ಬ್ಯೂಟಿಫುಲ್. ನಾನು ಪುಣ್ಯಕ್ಕೆ ಓದಿದ್ದೆ ಅಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಎಲ್ಲ ಕಾಣತ್ತಾರ. ಎಂತ ಫಾರೆಸ್ಟ್ ಇದು. ಶೀ ಓ ಮಾನ್, ಬ್ಯೂಟಿಫುಲ್ ಬ್ಯೂಟಿ. ಇರ್ಬೋದು ಮಳೆಗಾಲದಲ್ಲಿ. ಶೀ Okay folks, let me zoom 2x. ಓಕೆ, ಸೊ ಅಲ್ಲಿ 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 ಕಾಣ್ತಾ ಇದೆಯಲ್ಲ, ನನ್ನ ಬೆರಳು ಸರಿ ಅಲ್ಲಿಗೆ, ದಟ್ ಈಸ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ತುಂಬ ದೂರ ಇದೆ, ಕಣ್ಣಲ್ಲಿ ಕಾಣುತ್ತೆ, ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ. ಐ ಆಮ್ ಟಯರ್ಡ್ ನಾವು. ಓಕೆ ಗೈಸ್, ಸ್ಮಾಲ್ ಬಿಗ್ ಪ್ರಾಬ್ಲಮ್ ಹ್ಯಾಪನ್. ನಾನು ಒಂದಿಷ್ಟು ಒಳ್ಳೆ ವೀಡಿಯೋ ಕಂಟೆಂಟ್ ಹಾಳಾಗಿದೆ. ಸೇಮ್ ನಾನು ಮೇಘಮಲೆಯಲ್ಲಿ ಏನು ತಪ್ಪು ಮಾಡಿದ್ನಲ್ಲ, ನಾನಲ್ಲಿ ಕೈಗಾದು ಪವರ್ ಪ್ಲ್ಯಾಂಟ್ ತೋರಿಸ್ತಾ ಝೂಮ್ ಹಾಕಿದ್ದೆ, ಆ ಝೂಮ್ ಹಾಗೆ ಉಳ್ಕೊಂಡಿದ್ದೆ. ಅದರಲ್ಲೇ ವೀಡಿಯೋ ಇಟ್ಕೊಂಡು ಬಂದಿದ್ದೀನಿ ನಾನು. ಪುಣ್ಯಕ್ಕೆ ಈಗ ನೋಟಿಸ್ ಮಾಡಿದೆ, ಇಲ್ಲ ಅಂದರೆ ಅಷ್ಟೂ ವೀಡಿಯೋ ಹೋಗಿತ್ತು ಇವತ್ತಿನ. ತುಂಬ ಬೇಜಾರಾಗ್ತಾಯಿದೆ. ಒಳ್ಳೆದೈತೆ ಮಾತ್ರ ಅದು, ನೋ ನಾನ್ಸೆನ್ಸ್ ವೀಡಿಯೋ ಆಗಿತ್ತು. ಏನು ಮಾಡೋದು? ಇಲ್ಲಿ ಕೆಲವ್ರು ಊರವರು ಚಪ್ರಿಗಳ ಥರ ಆಡ್ತಾ ಇದ್ದಾರೆ, ಕೆಲವು ಹುಡುಗರು ಇಲ್ಲಿನವರು. ನಮ್ಮ ಟೀಮವನೊಬ್ಬ ಸುಮ್ಮನೆ ಓವರ್ಟೇಕ್ ಮಾಡಿ ಬಂದಂತೆ ಅವನ ಮೇಲೆ ಮಿಡ್ಲ್ ಫಿಂಗರ್ ತೋರಿಸ್ತಾನಂತ ಇವರಿಗೆ. ಈ ಕೆಲವ್ರು ಹೋಗ್ತಿದ್ದಾರೆ, ರಸ್ತೆ ಕೂತ್ಕೊಂತ ಹೋಗ್ತಾರೆ ನಮ್ಮನ್ನು ಕಂಡ್ಕೊಂಡು. ಏನು ವಿಚಿತ್ರ, ಅವ್ರಿಗೆ ಏನು ಅನ್ಸತ್ತಪ್ಪ ನಮ್ಮನ್ನು ಕಂಡ್ರೆ. ಓಕೆ ಫೋಕ್ಸ್, ಒಂದು ಲೈಟಾಗಿ ಒಂದು ಟಿಫಿನ್ ಮಾಡಿ ಮತ್ತೆ ಹೋಗ್ತಾ ಇದ್ದಾವೆ ಟುವರ್ಡ್ಸ್ ಮಂಗಳೂರು. ಈಗ ಕುಮಟಾ ರೋಡಲ್ಲಿದ್ದೇವೆ. ನೈಟ್ ಆಗಿದ್ದರಿಂದ ಎಲ್ಲಿ ಅಂತ ಕರೆಕ್ಟ್ ಗೊತ್ತಾಗೋದಿಲ್ಲ. ರೈಟಲ್ಲಿ ಹೋಗೋನು ಲೆಫ್ಟಲ್ಲಿ ಬಂದುಬಿಟ್ಟಿದ್ದಾನೆ ಇವತ್ತು. ಹೋಗು ಹೋಗು ಗುರುವೆ ಹೋಗು.
ಗಾಡಿ ಒಂದು ಮೈಲೇಜ್ ಕೊಡ್ತಾ ಇದೆ, ಆಗೀಗಲ್ಲ ಅರೌಂಡ್ 33 ಕೊಡ್ತಾ ಇದೆ. ಇದು ಎಷ್ಟರಲ್ಲೆಲ್ಲ ಓಡಿಸಿದ್ರೆ ಇದೀಗ 35 ಹೋಗುತ್ತೆ ನೋಡಿ. ಬೇಕಾದ್ರೆ ನಾನು 80-90 ಹೋಗ್ತಿದ್ದಾನೆ. ಈ ರೋಡಲ್ಲಿ ನೈಟ್ ಹೋಗೋದೇ ಬೆಸ್ಟು, ಯಾಕಂದರೆ ಬೋರ್ ಬರೋದಿಲ್ಲ ರಾತ್ರಿಗೆ. ಹಗ್ಲೊತ್ತಿಗೆ ಕಂಡಿದ್ದೇ ಕಂಡು ಬೋರ್ ಬರುತ್ತೆ. ನೈಟ್ ಆದರೆ ಇಟ್ಸ್ ಜಸ್ಟ್ ಪ್ಯೂರ್ ರೈಡಿಂಗ್. ಓ, ಈ ರಸ್ತೆ ಓಪನ್ ಮಾಡಿದ್ರಾ? ಇಟ್ಸ್ ನೈಸ್. ಯಾವಾಗ ಆ ರಸ್ತೆ ಬರಬೇಕಿತ್ತು. ಏನು ಟೈಮ್ ನೋಡಿ, ಒಂದೇ ಭಾರತ್ ಹೋಗ್ತಾ ಇದೆ ಮೇಲೆ. ನಾವು ವಿ ಆರ್ ಇನ್ ಕುಮಟಾ. ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ ಮುಂದೆ. ಈ ಹಿಂದ್ಗಡೆ ಇರೋದು ನಮ್ಮ ಗಾಡಿನ ಯಾರ ಗಾಡಿ ಗೊತ್ತಾಗ್ತಾ ಇಲ್ಲ ಮಾರ. ನೋಡಿ ಗಾಡಿ ನೋಡಿ, ಏನಿಲ್ಲ, ಆ ರಿಫ್ಲೆಕ್ಟ್ರ್ ಒಂದು ಎಲ್ಲೋ ಕಾಣುತ್ತೆ, ದೂರಲ್ಲಂತೂ ಏನೂ ಕಾಣೋದಿಲ್ಲ. ಗಾಡಿ ಇದಾನ ಅವನು ಅಂದ್ಕೊಂಡು, ಹತ್ತಿರ ಒಂದ್ಮೇಲೆ ಗೊತ್ತಾಗಬೇಕು ಆ ಬೈಕ್ ಅವನು ಇದಾನ ಅಂದ್ಕೊಂಡು. ಸಿ, ಮೈ ರಿಕ್ವೆಸ್ಟ್ ಈಸ್ ಓನ್ಲಿ ಒನ್ ಥಿಂಗ್, ನೈಟು ರಸ್ತೆಗೆ ತಗೊಬನ್ನಿ ಓನ್ಲಿ ಇಫ್ ಯುವರ್ ಬ್ಯಾಕ್ ಲೈಟ್ ಈಸ್ ವರ್ಕಿಂಗ್ ಆ್ಯಂಡ್ ಯುವರ್ ಹೆಡ್ಲೈಟ್ ಆಲ್ಸೋ. ಸುಮ್ಮನೆ ತರಬೇಡಿ ರಸ್ತೆ ಮೇಲೆ, ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮಿಂದ. ನನಗಲ್ಲಿ ದೂರದಲ್ಲಿ ಏನೋ ಮೂಮೆಂಟ್ ಆಗ್ತಾಯಿದೆ ಅನ್ಸುತ್ತೆ, ಏನು ಅಂತ ಗೊತ್ತಾಗ್ತಿಲ್ಲ ಆಗಿತ್ತು. ನಾವೀಗ ಭಟ್ಕಳ ದಾಟಿ ಮುಂದೆ ಹೋಗ್ತಾ ಇದ್ದಾವೆ ಆ್ಯಕ್ಚುಲಿ. ಸೊ ಐ ನಾಟ್ ಗೋಯಿಂಗ್ ಟು ಲಾಗ್ ಎನಿಮೋರ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾನೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಈ ರೈಡ್ನ. ಸೊ ಐ ಹೋಪ್ ಯು ಗೈಸ್ ಆಲ್ಸೋ ಲೈಕ್ ಇಟ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತಾನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್, ಗುಡ್ ನೈಟ್.